ಈಗ ಇದು ಜಾನ್ವಿ ಅವರು ಏನೋ ಮಾತಾಡ್ತಿರ್ತಾರೆ, ಅವ್ರದ್ದೇನೋ ಒಂದು ಸಂಸಾರದ ವಿಚಾರಗಳು ಮಾತುಕತೆ ಬರುತ್ತೆ. ಯಾಕೆ ಏನದು ನೀವೇನೋ ಬುದ್ಧಿವಾದ ಹೇಳ್ತೀರಿ, ಹಂಗಿರ್ಬಾರ್ದಮ್ಮ ಹಿಂಗಿರ್ಬೇಕಮ್ಮ ಅಂತ ಏನಾಯ್ತು? ಅದೇ ಸ್ವಲ್ಪ ಅವರು ಗಂಡ ಹೆಂಡತಿ ದೂರ ಆಗ್ಯಾರಂತ್ರಿ. ಅದಕ್ಕೆ ಹಂಗೆ ಇರಬಾರ್ದಮ್ಮ, ಒಂಟಿ ಜೀವನ ಸಾಕು ಚೆನ್ನಾಗಿರಲ್ಲ, ಮಂದಿ ನೋಡೋರು ಕಣ್ಣಿಗೂ ಏನು ಚೆನ್ನಾಗಿ ಅನಿಸಲ್ಲ. ಹಾಂ, ಗಂಡ ಹೆಂಡತಿ ಒತ್ತಟ್ಟಿದ್ರ ಮಕ್ಕಳಿಗೆ ಒಂದು ಅಂಜಿಕೆ, ನಿಮ್ಗನೂ ಒಂದು ಅಂಜಿಕೆ. ಎಷ್ಟೇ ಗಂಡ ಹೊಡಿಲಿ ಬಡಿಲಿ, ಒಂದು ಸಲ ಬೈತಾರ, ಒಂದು ಸಲ ಹೊಡಿತಾರ, ಹತ್ತಿ ಕರ್ಕೋತಾರ, ಹಂಗೆ ಹೊಂದ್ಕೊಂಡು ಹೋಗ್ಬೇಕಂತ ಹೇಳಿದೆ ರೀ. ಹಂಗಲ್ಲಮ್ಮ ತುಂಬ ಕಾಟ ಕೊಡ್ತಿದ್ದ, ಕುಡಿತಿದ್ದ ಅಂತ ಹೇಳಿದ್ರೆ ಅಷ್ಟು ಹೇಳೋ ಮಾತು ಹೇಳಿದೆ. ನಮ್ಮ ಕಡೆಲ್ಲ ಹಿಂಗೆ ಮಾಡಲ್ಲ ರೀ, ಎಷ್ಟೇ ಜಗಳಾಡಲಿ ಎಷ್ಟೇ ಕೂಡಲಿ, ಏನೇ ಜಗಳಾಡಲಿ ಏನೇ ಕೂಡಲಿ, ತಾಳಂತ ತಾಳಿ ಕಟ್ಟ್ಯದ, ತಾಳ್ಬೇಕು ನಾವು ಅಂತ ಹೇಳಿದೆ. ಅವರು ಇಲ್ಲೆಲ್ಲ ಬಂದವರು ಎಲ್ಲ ಅವ್ರಿಬ್ಬರದೇ ಮದುವೆ ಆಗಿತ್ತಲ್ಲ, ಅಶ್ವಿನಿ ಮೇಡಮ್ನು ಅವ್ರದ್ದು ಸ್ವಲ್ಪ ಸೇಮ್ ಇಲ್ಲ ಅಂದ್ರೆ ಇಬ್ಬರದು ಒಂದೇ ತರ ಹೇಳ್ಕಂತಿದ್ರು. ಹಾಂ ಹೌದು, ನೀವೆಲ್ಲ ಹೇಳ್ತೀರಾ ಹಿಂಗೆಲ್ಲ ಅಂತ ಹೇಳ್ತಾರೆ, ಹೇಳ್ತಿದ್ದೆ. ಅವ್ರು ಇಬ್ರು ಇದ್ರು, ಇಬ್ರು ಮುಂದೆ ಹೇಳಕತ್ತಿದ್ದೆ ಅವರು. ಮತ್ತೆ ಈಗ ನೀವು ಅನುಭವ ಐತೆ. ಹಾಂ, ಅವರು ಹುಡುಗಿಯರ್ನು ಅವ್ರು ಹೇಳಕತ್ರ ಅವ್ರಿಗೆ ಹಂಗೆ ಹೇಳ್ಬಾರ್ದು ಅಂತಂದ್ರೆ ಅವ್ರು ಕೇಳಿಲ್ಲ, ಹೇಳ್ಕೊಂಡ್ರು ಅವರು. ಮೊದಲಿಂದ ಮದುವೆ ಆಗ್ಲಾರ್ದೆ ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಮುಂದೆ ತೊಂದರೆ ಆಗ್ತದ್ರಿ ಸಂಸಾರ. ಹಂಗೆಲ್ಲ ಹೇಳ್ಕೊಬಾರ್ದಮ್ಮ ಅಂತಂದ್ರೆ, ಇಲ್ಲಮ್ಮ ಅದೇನು ಮಾಮೂಲಿ ಅಂದ್ರೆ ನೋಡಿ ಹೋಗ್ರಿ ನಿಮ್ ಜಪಟ್ಟಿ ಅಷ್ಟೇ ಅಂದೆ. ಅವ್ರಿಗೆ ಖುಷಿ ಆಯ್ತು ಹಂಗೆ ಹೇಳ್ಕೊಳೋದಕ್ಕೆ. ಅವ್ರಿಗೆ ನಕ್ಕು ಹೇಳ್ತಿದ್ರಿ, ನಮ್ಮ ಕಡೆ ಹಳ್ಳಿ ಕಡೆ ಹೇಳಲ್ಲ ರೀ ಹಂಗ. ಹಾಂ ಮತ್ತೆ ಮುಂದೆ ಸಂಸಾರಕ್ಕೆ ಅವ್ರಿಗೆ ತೊಂದರೆ ಆಗ್ತದ. ಅದು ಒಂದು ಹೇಳಕ್ಕೆ ನಾ ಹೇಳಿದಕ್ಕೂ ಅವ್ರಿಗೆ ಐತಂದ್ರೆ ನನಗೆ ನಂದು ಹೇಳಿದ್ದು ಅವಾಗ ಎತ್ತರ ಆಗ್ತದೆ ಅವ್ರಿಗೆ, ಅವಾಗ ಗೊತ್ತಾಗ್ತದೆ ನೋಡಿ. ಹಾಂ, ಒಂದು ಹೇಳಕ್ಕೆ ಇದೇ ವಿಷಯ ಬಂದು ಜಗಳ ಪಗಳ ನಡೀತಂದ್ರೆ ಅವಾಗ ದ್ಯಾಸ ಆತು ನೋಡಿ. ಅಮ್ಮ ಹೇಳಿದ್ಲು ಹಿಂಗ, ಅವ್ರು ಹೇಳ್ದಂಗೆ ಆಯ್ತು ನಂಗೆ ಆತು ನೋಡಿ. ಬಿಡು, ಮದುವೆ ಆದವ್ರು ಹೇಳ್ಕೊಂಡ್ರು ನಡೀತದ, ಮದುವೆ ಆಗ್ಲಾರ್ದವ್ರು ಹೇಳ್ಕೊಬಾರ್ದು. ಇಂಥ ವಿಚಾರ ನಮ್ಮ ಕಡೆ ಏನಾದ್ರು ಸಿಕ್ಬಿಟ್ರೆ ಜನಗಳಿಗೆ ಒಂದಿದ್ರೆ ಅದಕ್ಕೆ 100 ಫೋನ್ಸ್ ಬಿಟ್ಟು ಹೇಳ್ತಾರೆ. ಹೌದು ಹೆಣ್ಣು ಬಂದ್ರೆ ಅಯ್ಯೋ ವಾಪಸ್ ಕಳಿಸ್ತಾ. ಹೌದು ಇಲ್ಲಿ ಸಿಟಿಯಾಗ ಬಿಟ್ಬಿಡು, ಹೆಂಗ ಆಗ್ತದೆ ಅನ್ಕತೆ ಅದು ಗೊತ್ತಿಲ್ಲ. ಪಕ್ಕದ ಅಂದ್ರೆ ಮನೆ ಪಕ್ಕದಾಗಿರೋರೆ ಮಾತಾಡ್ಸಕ್ಕೆ ಇಲ್ಲಿ ಹಳ್ಳಿಯಾಗ ಇಲ್ಲಿ ಒಂದು ವಿಚಾರ ನಮ್ಮ ಮನೆಗೆ ಇವನು ಮಾತಾಡಿರ್ತೀವಿ, ನಮ್ಮ ಮನೆ ವಿಚಾರ ಏನೋ ನಮಗೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ, ಊರೆಲ್ಲ ಮಾತಾಡ್ಕೊತೀವಿ. ಹಾಂ ಹೌದು, ಇದು ಮತ್ತೆ ಕರೆಕ್ಟ್. ನಾವು ಅದಕ್ಕೆ ನಾವು ಅಂಜಿಕೆಂದು ನಾವು ಹಳ್ಳಿ ಜನ ಮಾನ ಮರ್ಯಾದೆ ಅಂದ್ಕೊಂಡು ಬದುಕ್ತೀವಿ. ನಮ್ಮ ಕಷ್ಟ ನಮ್ಗೆ ಮನೆಯಾಗಿರ್ಬೇಕು, ಹೊಸ್ತು ಬಿಟ್ಟು ಹೊರಗೆ ಹೋಗ್ಬಾರ್ದು. ನೀವು ಆ ಲೆಕ್ಕದಾಗ ಹೇಳಿರೋದು ಅವ್ರಿಗೆ, ಅವ್ರು ಅದನ್ನ ಹೋಗ್ಬಿಡು ಹಿಂಗೆ ಅನ್ನೋ ತರ ತಿಳ್ಕೊಂಡು ಸುಮ್ಮನೆ ಆಗ್ಯಾರ ಅಷ್ಟೇ. ನಾವೇನು ಮಾಡಕತ್ತದ, ನಮ್ಗೆ ಎಷ್ಟು ತಿಳಿದ ಅಷ್ಟು ಹೇಳಿದೆವು, ಅವ್ರಿಗೆ ಬಿಟ್ಟಿದ್ದು ಅದು. ಮಾಳು ಹೆಂಗೆ ಸಾಂಗ್ ಆಡ್ತಿದ್ನ? ಸಾಂಗ್ ಹಾಡ್ತಿದ್ದಾರೆ. ನಿಮ್ಗೆ ಏನನ್ನ ಏನ್ರಿ ನಿಮ್ಗಂತ ಏನನ್ನ ಸಾಂಗ್ ಆಡಿದ್ನ? ನಮ್ಗೆ ಅಮ್ಮನ ಮೇಲೆ ಒಂದು ಹಾಡಿದೆ, ಯಾವ್ದು ಹೌದು ಅಮ್ಮ ಅಂತ ಹಾಡಿದ ಒಂದು ಪದ ಅಲ್ಲ, ಕೇಳಿದಲ್ಲ? ಖುಷಿ ಆಯ್ತು ಅಮ್ಮ ಅಂತ. ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗ, ಅಲ್ಲಿ ಇಲ್ಲಿ ಹೇಳೋದಿಲ್ಲ ಅಂದ್ರೆ ನನ್ನಂಗೆ ಒಂದು ಸ್ವಲ್ಪ ಸೈಲೆಂಟ್, ಅವನು ಸೈಲೆಂಟ್, ಭಾಳ ಮಾತಾಡಂಗಿಲ್ಲ. ಈಗ ಸ್ವಲ್ಪ ಮಾಡ್ಯಾನ. ನಮ್ಮ ಅದು ಹಂಗ ತಗೋಬೇಡ. ಹೌದು, ನಾವು ಹಂಗೆ, ನಾನು ಹಂಗೆ ಹೇಳ್ದೆ. ನನ್ನ ಡೈಲಾಗ್ ಹೇಳಿದ್ರೆ ನೀವು ನಾವು ಬಿಡಲ್ಲ. ಹೌದು, ಮಂದಿ ಈಶಕ್ಕೆ ಹೋಗಲ್ಲ, ನಮ್ಮ ಈಶಕ್ಕೆ ಬಂದು ಬಿಡಲ್ಲ, ಅದು ಹೇಳೋದು. ಹೌದು ಕರೆಕ್ಟ್. ನಮ್ಮ ಕಡೆ ಜನ ಹಂಗೆ ಹೋಗಲ್ಲ, ಬಿಡಲ್ಲ. ಹೌದು ಅಷ್ಟೇ, ಅದೇ ಮಾತು, ಇದೇ ಕರೆಕ್ಟ್. ನಾವು ಬಂದಿದ್ದು ಹಂಗೆ. ನಮ್ಮ ಹೊರಗೂ ಅಷ್ಟೇ, ನಮ್ಮ ನಡವಳಿಕೆ ಅಲ್ಲಿನೂ ಅಷ್ಟೇ. ಅದೇನಪ್ಪ ಅಲ್ಲಿ ಈಗ ಮನೆಗೆ ಹೋಗಿ ಅಂತೇಳಿ ಸುಮ್ಮನೆ ನಾಟಕ ಮಾಡೋದು. ಅದು ನಾಟಕ ಮಾಡೋದು ಸರಿ ಕಾಣಲ್ಲ ರೀ. ಆಗಿನ ಪೂರ್ತಿ ಚಂದ, ಜನ ಏನಂತಾರೆ, ಎಷ್ಟು ನಾಟಕ ಮಾಡ್ತಾವಳ ಅವಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.